ಕರ್ನಾಟಕದ ಇತಿಹಾಸದಲ್ಲಿ ಟ್ರಬಲ್ ಶೂಟರ್ ಎಂದೇ ಪ್ರಸಿದ್ಧರಾದ ಡಿ.ಕೆ. ಶಿವಕುಮಾರ್ ಅವರ ಯುಗ ಆರಂಭವಾಗಿದೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಒಂದು ಮಾತು ಹೇಳಬೇಕಂದ್ರೆ ಟೈಮ್ ಈಸ್ ಆನ್ಸರ್ ಎವರಿಥಿಂಗ್ ಎಂದು ನಂಬಿದ ಡಿ.ಕೆ. ಶಿವಕುಮಾರ್ ಇಂದು ಸಿಎಂ ಆಗಿದ್ದಾರೆ. ದೇವರು ವರ ಕೊಡಲ್ಲ, ಶಾಪ ಕೂಡ ಕೊಡಲ್ಲ, ಅವಕಾಶವನ್ನು ಮಾತ್ರ ಕೊಡುತ್ತಾನೆ. ಆ ಅವಕಾಶವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದು ನಮಗೆ ಬಿಟ್ಟಿದ್ದು ಎಂಬ ವಿಚಾರವನ್ನ ಯಾವಾಗಲೂ ಡಿ.ಕೆ. ಶಿವಕುಮಾರ್ ಹೇಳುತ್ತಿರುತ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಜನನ ಹಿಂದಿರುವ ರಹಸ್ಯ ನಿಮಗೆ ಗೊತ್ತಾ? ಬನ್ನಿ ಬಂಧುಗಳೇ, ಡಿ.ಕೆ. ಶಿವಕುಮಾರ್ ಜನನ ರಹಸ್ಯವನ್ನ ಈ ದಿನ ತಿಳಿಯೋಣ. Sparkler Naveen, where we spark young minds. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಸಿಎಂ ಆಗುವುದರೊಂದಿಗೆ ನಮ್ಮ ಕರ್ನಾಟಕದ ಇತಿಹಾಸದ ಪುಟ ಸೇರಿದ್ದಾರೆ. ರಾಜಕೀಯವಾಗಿ ಎಷ್ಟೇ ಸವಾಲುಗಳು ಎದುರಾದರೂ ಬಂಡೆಯಂತೆ ನಿಂತು ಗೆದ್ದ ಸಾಹಸಮಯಿ. ಇಂದು ಡಿ.ಕೆ. ಶಿವಕುಮಾರ್ ಅವರು ಗರ್ವದಿಂದ ಸಿಎಂ ಗಾದಿ ಏರಿದ್ದಾರೆ. ಡಿ.ಕೆ. ಅವರ ರಾಜಕೀಯ ಜೀವನ ತೆರೆದ ಪುಸ್ತಕ. ಅವರ ಜನನ ಹೆಸರು ಸಂಬಂಧಿಸಿದ ನಿಮ್ಮ ಭಾವನೆ ಕೆತ್ತುವ ಕತೆ ನಿಮಗೆಲ್ಲರಿಗೂ ತಿಳಿದಿಲ್ಲ. ಅನೇಕ ವರ್ಷಗಳವರೆಗೆ ಇವರ ತಂದೆ ತಾಯಿಗೆ ಮಕ್ಕಳಿರಲಿಲ್ಲ. ಶಿವನಿಗೆ ಹರಕೆ ಪೂಜೆ ಮಾಡಿ ನಮಗೆ ಮಕ್ಕಳಾಗಲೆಂದು ಕೋರಿಕೊಂಡರು. ಇಂದು ಕೋಟ್ಯಾಂತರ ಜನಗಳ ಅಭಿಮಾನಿ ನಾಯಕ ಡಿ.ಕೆ. ಶಿವಕುಮಾರ್ ಹುಟ್ಟಿದ್ದು ಶಿವನ ವರಪ್ರಸಾದದಿಂದ ಎಂದು ನಂಬುತ್ತಾರೆ ಅವರ ತಾಯಿ. ಇವರು ನಮ್ಮ ಕನಕಪುರ ತಾಲೂಕಿನ ದೊಡ್ಡ ಆಲದಳ್ಳಿ ಗ್ರಾಮದಲ್ಲಿ ಜನಿಸಿದರು. ತಾಯಿ ಗೌರಮ್ಮ ಅವರು ನನ್ನ ಮಗ ಜನಿಸಿದ್ದು ಶಿವನ ವರಪ್ರಸಾದದಿಂದ, ಹಾಗಾಗಿ ಇವರಿಗೆ ಶಿವನ ವರಪ್ರಸಾದದ ಹೆಸರನ್ನಿಡಬೇಕು, ಶಿವಕುಮಾರ ಎಂದು ನಾಮಕರಣ ಮಾಡಬೇಕು ಅಂದುಕೊಂಡರೆ ತಂದೆ ತಮ್ಮ ವಂಶ ಪಾರಂಪರ್ಯದಂತೆ ಕೆಂಪರಾಜು ಅಥವಾ ಕೆಂಪೇಗೌಡ ಎಂದು ನಾಮಕರಣ ಮಾಡಿಬಿಟ್ಟರು. ಈ ಕುಟುಂಬದ ಸಂಪ್ರದಾಯ ಪಕ್ಕಕ್ಕಿಟ್ಟು ಶಿವನ ಕೃಪೆಯಿಂದ ಜನಿಸಿದರೆಂದು ಶಿವಕುಮಾರ್ ಎಂದು ನಾಮಕರಣ ಮಾಡಿದರು. ಇಂದು ಅದೇ ಹೆಸರು ಕರ್ನಾಟಕದ ತುಂಬ ಮಾರ್ದನಿಸುತ್ತಿದೆ. ಇನ್ನೊಂದು ಆಸಕ್ತಿಯ ವಿಷಯ ಏನೆಂದರೆ ಮಗ ತುಂಬ ಚೆನ್ನಾಗಿ ಓದಲಿ ಎಂಬುದು ತಾಯಿಯ ಆಸೆ. 4ನೇ ತರಗತಿಯವರೆಗೂ ಊರಿನಲ್ಲೇ ಓದಿದ ಶಿವಕುಮಾರ್ ಅವರು ನಂತರ ನ್ಯಾಷನಲ್ ಸ್ಕೂಲ್ಗೆ ಸೇರಿದರು. ಪ್ರೌಢಶಾಲೆಗೆ ಬರುವವರೆಗೂ ಯಾವ ಆಸಕ್ತಿ ಗೋಲ್ಗಳಿಲ್ಲದ ಶಿವಕುಮಾರ್ 10ನೇ ತರಗತಿಯಲ್ಲಿ ರಾಜಕೀಯ ಆಸಕ್ತಿ ಬಂತು. ಬಂಗಾರಪ್ಪ ಅವರ ರಾಜಕೀಯ ಶೈಲಿ ಅವರನ್ನ ಆಕರ್ಷಿಸಿತು. ನಮ್ಮ ಮಗ ಏನಾಗುತ್ತಾನೋ ಎಂಬ ಭಯ ತಾಯಿಗೆ. ವಿದ್ಯಾರ್ಥಿ ನಾಯಕನಿಂದ ಸಿಎಂವರೆಗೂ ಹಂತವಾಗಿ ಇಂದು ಬೆಳೆದು ನಿಂತಿದ್ದಾರೆ ಶಿವಕುಮಾರ್. ಶಿವಕುಮಾರ್ ಅವರ ಕುಟುಂಬ ಆರ್ಥಿಕವಾಗಿ ಬಲಗೊಂಡಂತಹ ಕುಟುಂಬ. ತಂದೆ ಸೈಕಲ್ ಮೇಲೆ ತಿರುಗಿ ವ್ಯವಸಾಯ ವ್ಯವಹಾರಗಳನ್ನು ಮಾಡುತ್ತಿದ್ದರೆ ಅವರಿಗೆ ಮಧ್ಯಾಹ್ನದ ಊಟ ಕೊಡುತ್ತಿದ್ದ ಹುಡುಗ. ಸೈಕಲ್ ಓಡಿಸುತ್ತಿದ್ದ ಶಿವಕುಮಾರ್ ತಂದೆ ಕಷ್ಟಕ್ಕೆ ಪಕ್ಕಕ್ಕೆ ನಿಂತು ಬಿಟ್ಟರು. ಮನೆಯ ಜವಾಬ್ದಾರಿ ತೆಗೆದುಕೊಂಡು ರಾಜಕೀಯವಾಗಿ ಸಕ್ರಿಯ. 23ನೇ ವಯಸ್ಸಿನಲ್ಲಿ ರಾಜಕೀಯದಲ್ಲಿ ಸೋತ ವ್ಯಕ್ತಿ. ನಂತರ ಬಂಗಾರಪ್ಪ ಸರ್ಕಾರದಲ್ಲಿ 2 ಬಾರಿ ಮಂತ್ರಿ, ನಂತರ ಕೆಪಿಎಸ್ಸಿ ಅಧ್ಯಕ್ಷ, ನಂತರ ಮಂತ್ರಿ ಪದವಿ, ನಂತರ ಉಪಮುಖ್ಯಮಂತ್ರಿ. ಸೈಕಲ್ ತುಳಿದು ಬೆಳೆದ ಹುಡುಗ ಇಂದು ಕರ್ನಾಟಕ ಸಿಎಂ. ದೇವರ ಕೃಪೆ, ಸಾಹಸ, ಶ್ರಮ ಪಟ್ಟು ನನ್ನ ಮಗ ಇಂದು ಸಿಎಂ ಆಗಿದ್ದಾನೆ ಎಂದು ಹೆಮ್ಮೆ ಪಡುತ್ತಾರೆ ಅವರ ತಾಯಿ. ಇದಾಗಿತ್ತು ಈ ದಿನದ ವಿಶೇಷ. ಇನ್ನು ಹೆಚ್ಚಿನ ಸ್ವಾರಸ್ಯಕರ ವಿಷಯಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ನಮ್ಮ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಬಂಧುಗಳೇ.